ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಸಂಕುಲ ಯುದ್ಧ ವರ್ಣನವು ಎಂಬ 117ನೆಯ ಅಧ್ಯಾಯಕ್ಕೆ ಸ್ವಾಗತ. ರಾಜ, ಆಗ ಶಿಖಂಡಿಯು ಭೀಷ್ಮನನ್ನು ಎದುರಿಸಿ ಆತನ ಎದೆಗೆ ತೀಕ್ಷ್ಣವಾದ 10 ಬಾಣಗಳನ್ನು ಪ್ರಯೋಗಿಸಿದನು. ಆಗ ಭೀಷ್ಮನು ಕಣ್ಣುಗಳಿಂದಲೇ ದಹಿಸುವಂತೆ ಕಡೆಗಣ್ಣಿನಿಂದ ದೃಷ್ಟಿಸಿ ನೋಡಿದನು. ಅವನ ಸ್ತ್ರೀ ಜನ್ಮವನ್ನು ಭಾವಿಸಿ ಎಲ್ಲ ಜನರು ನೋಡಿಕೊಂಡಿರುವಂತೆಯೇ ಯುದ್ಧದಲ್ಲಿ ಆತನನ್ನು ಹೊಡೆಯದೆ ಸುಮ್ಮನಿದ್ದನು. ಆದರೆ ಶಿಖಂಡಿಯು ಅದನ್ನು ತಿಳಿದುಕೊಳ್ಳಲಿಲ್ಲ. ಆಗ ಅರ್ಜುನನಾದರೂ ಶಿಖಂಡಿಯನ್ನು ಕುರಿತು, ಓ ಶಿಖಂಡಿ, ಭೀಷ್ಮನನ್ನು ಕೊಲ್ಲುವ ವಿಷಯದಲ್ಲಿ ಇನ್ನು ನೀನು ವಿಳಂಬ ಮಾಡಬೇಡ. ಈಗ ಸುಮ್ಮನೆ ಆಲೋಚಿಸುತ್ತಿರುವುದರಿಂದ ಫಲವಿಲ್ಲ. ಭೀಷ್ಮನನ್ನು ಒಡನೆಯೇ ವಧಿಸು. ಭೀಷ್ಮನನ್ನು ಎದುರಿಸಿ ಯುದ್ಧ ಮಾಡುವ ಸಾಮರ್ಥ್ಯವುಳ್ಳ ಮನುಷ್ಯನು ನಮ್ಮ ಸೈನ್ಯದಲ್ಲಿ ನಿನ್ನನ್ನು ಬಿಟ್ಟರೆ ಬೇರೊಬ್ಬನಿರುವಂತೆ ನನಗೆ ತೋರಲಿಲ್ಲ ಎಂದನು. ಆಗ ಶಿಖಂಡಿಯು ಹಲವು ಬಗೆಯ ಬಾಣಗಳನ್ನು ಪ್ರಯೋಗಿಸುತ್ತಾ ವೇಗದಿಂದ ಪಿತಾಮಹನ ಬಳಿಗೆ ಬಂದನು. ಆಗಲೂ ಭೀಷ್ಮನು ಅವುಗಳನ್ನು ಲಕ್ಷ್ಯ ಮಾಡದೆ ಅರ್ಜುನನನ್ನೇ ತನ್ನ ಅಂಬುಗಳಿಂದ ತಡೆದನು. ಹಾಗೆಯೇ ಪಾಂಡವರ ಬೇರೆ ಎಲ್ಲ ಸೈನ್ಯಗಳನ್ನು ಉಗ್ರವಾದ ತನ್ನ ಬಾಣಗಳಿಂದ ಹೊಡೆದು ತಡೆಯುತ್ತಿದ್ದನು. ಪಾಂಡವರು ಸೇನಾ ಪರಿವೃತರಾಗಿ ಮೇಘಗಳು ಸೂರ್ಯನನ್ನು ಮುಚ್ಚುವಂತೆ ಬಾಣಗಳಿಂದ ಮುಚ್ಚುತ್ತಿದ್ದರು. ಶತ್ರುಗಳಿಂದ 4 ಕಡೆಗಳಲ್ಲಿಯೂ ಆವರಿಸಲ್ಪಟ್ಟಾಗಲೂ ಭೀಷ್ಮನು ಬೆಂಕಿಯು ಕಾಡನ್ನು ದಹಿಸುವಂತೆ ಶತ್ರು ಸೈನ್ಯವನ್ನು ದಹಿಸುತ್ತಿದ್ದನು. ಆಗ ನಿನ್ನ ಪುತ್ರನ ಪರಾಕ್ರಮವು ಆಶ್ಚರ್ಯಕರವಾಗಿದ್ದಿತು. ಅವನು ಅತ್ತಲಾಗಿ ಮಹಾಶೌರ್ಯದಿಂದ ಯುದ್ಧ ಮಾಡುತ್ತಾ ಇತ್ತಲಾಗಿ ಭೀಷ್ಮನನ್ನು ರಕ್ಷಿಸುತ್ತಿದ್ದನು. ಮಹಾಶೂರನಾದ ದುಶ್ಯಾಸನನು ತಾನೊಬ್ಬನಾಗಿದ್ದು ಯುದ್ಧದಲ್ಲಿ ಪರಿವಾರ ಸಮೇತರಾದ ಪಾಂಡವರನ್ನು ಎದುರಿಸಿ ತೋರಿಸಿದ ಆ ಪೌರುಷವನ್ನು ಕಂಡು ಅಲ್ಲಿನ ಜನರೆಲ್ಲರೂ ಸಂತೋಷಗೊಂಡರು. ಪಾಂಡವರು ಉಗ್ರವಾದ ಆ ದುಶ್ಯಾಸನನ ಪರಾಕ್ರಮವನ್ನು ತಡೆಯಲಾರದೆ ಹೋದರು. ದುಶ್ಯಾಸನನು ರಥಿಕರನ್ನು ರಥಶೂನ್ಯರನ್ನಾಗಿ ಮಾಡಿದನು. ಅನೇಕ ಮಂದಿ ಕುದುರೆಯ ವೀರರು, ಧನುರ್ಧಾರಿಗಳು, ಮಹಾಬಲವುಳ್ಳ ಗಜಯೋಧರು ನಿನ್ನ ಮಗನ ಬಾಣಗಳಿಂದ ಹತರಾಗಿ ಬಿದ್ದರು. ಹಲವು ಆನೆಗಳು ಚದರಿ ಓಡಿದವು. ನಿನ್ನ ಪುತ್ರನು ಪಾಂಡವ ಸೇನೆಯನ್ನು ಅಗ್ನಿಯಂತೆ ದಹಿಸುತ್ತಿದ್ದನು. ಆಗ ದುಶ್ಯಾಸನನು ಮಹೇಂದ್ರ ಪುತ್ರನಾಗಿ ಕೃಷ್ಣನನ್ನು ಸಾರಥಿಯಾಗಿ ಉಳ್ಳ ಆ ಅರ್ಜುನನೊಬ್ಬನು ಹೊರತು ಪಾಂಡವರಲ್ಲಿ ಬೇರೆ ಯಾವನು ಎದುರಿಸುವುದಕ್ಕೆ ಶಕ್ತಿಯಿಲ್ಲದವನಾದನು. ಅಂತಹ ದುಶ್ಯಾಸನನನ್ನು ಅರ್ಜುನನು ನಿಗ್ರಹಿಸಿ ಎಲ್ಲ ಸೈನ್ಯಗಳು ನೋಡುತ್ತಿರುವಂತೆಯೇ ಭೀಷ್ಮನನ್ನು ಎದುರಿಸಿ ವೇಗದಿಂದ ಹೊರಟನು. ಅಷ್ಟರಲ್ಲಿ ದುಶ್ಯಾಸನನು ಭೀಷ್ಮನ ಬಾಹುಬಲವನ್ನು ಆಶ್ರಯಿಸಿ ಅಡಿಗಡಿಗೆ ಯುದ್ಧಕ್ಕೆ ನಿಲ್ಲುತ್ತಲೇ ಇದ್ದನು. ಅರ್ಜುನನು ಅವನನ್ನು ಎದುರಿಸುತ್ತಲೇ ಇದ್ದನು. ಶಿಖಂಡಿಯು ಸಿಡಿಲಿಗೂ ವಿಷಸರ್ಪಕ್ಕೂ ಸಮಾನವಾದ ಬಾಣಗಳಿಂದ ಪಿತಾಮಹನನ್ನು ಹೊಡೆಯುತ್ತಿದ್ದನು. ಆದರೇನು ಭೀಷ್ಮನು ಅದನ್ನು ಲಕ್ಷ್ಯ ಮಾಡಲೇ ಇಲ್ಲ. ಮುಖದಲ್ಲಿ ಮುಗುಳ್ನಗೆಯಿಂದಲೇ ಆ ಬಾಣಗಳನ್ನು ಮೈಮೇಲೆ ಏರಿಸಿಕೊಂಡನು. ಬಿಸಿಲಿನಿಂದ ತಾಪಗೊಂಡವನು ವರ್ಷಧಾರೆಯನ್ನು ಸಹಿಸುವಂತೆ ಭೀಷ್ಮನು ಶಿಖಂಡಿಯ ಬಾಣಗಳನ್ನು ಗ್ರಹಿಸಿದನು. ಯುದ್ಧರಂಗದಲ್ಲಿ ಪಾಂಡವರ ಸೈನ್ಯಗಳನ್ನು ದಹಿಸುವ ಭೀಷ್ಮನನ್ನು ಕ್ಷತ್ರಿಯರೆಲ್ಲರೂ ಘೋರ ಸ್ವರೂಪವುಳ್ಳ ಕಾಲಾಂತಕನನ್ನಾಗಿ ಭಾವಿಸಿದರು. ಆಗ ನಿನ್ನ ಮಗನಾದ ದುರ್ಯೋಧನನು ತನ್ನ ಸೈನ್ಯಗಳೆಲ್ಲವನ್ನೂ ನೋಡಿ, ಎಲೈ, ನೀವೆಲ್ಲರೂ ಎಲ್ಲಾ ಕಡೆಗಳಲ್ಲಿಯೂ ಅರ್ಜುನನನ್ನೇ ಎದುರಿಸಿರಿ. ಯುದ್ಧ ಧರ್ಮಗಳನ್ನರಿತ ಭೀಷ್ಮನು ನಿಮ್ಮೆಲ್ಲರನ್ನೂ ರಕ್ಷಿಸುವನು. ನೀವು ಭಯವನ್ನು ಬಿಟ್ಟು ಪಾಂಡವರನ್ನು ಎದುರಿಸಿ ಯುದ್ಧ ಮಾಡಿರಿ. ಭೀಷ್ಮನು ಎಲ್ಲ ಧೃತರಾಷ್ಟ್ರ ಪುತ್ರರ ಸುಖಗಳನ್ನು ಕವಚಗಳನ್ನು ರಕ್ಷಿಸುವನು. ದೊಡ್ಡ ತಾಳೆಯ ಧ್ವಜದಿಂದ ಶೋಭಿಸುತ್ತಿರುವನು. ದೇವತೆಗಳು ಕೂಡ ಭೀಷ್ಮನನ್ನು ಜಯಿಸಲಾರರು. ಹಾಗಿರುವಾಗ ಮನುಷ್ಯ ಮಾತ್ರರಾದ ಪಾಂಡವರ ಪಾಡೇನು? ಮಹಾತ್ಮನಾದ ಭೀಷ್ಮನನ್ನು ಎದುರಿಸಲು ಅವರು ಶಕ್ತರಲ್ಲ ಎಂಬುದರಲ್ಲಿ ಸಂದೇಹವೇನಿದೆ? ಓ ರಣವೀರರೇ, ನೀವು ಅರ್ಜುನನಿಗೆ ಹೆದರಿ ಓಡಬೇಡಿರಿ. ನಾನು ಯುದ್ಧಭೂಮಿಯಲ್ಲಿ ಸರ್ವ ಪ್ರಯತ್ನದಿಂದ ನಮ್ಮ ಎಲ್ಲ ವೀರರೊಡಗೂಡಿ ಪಾಂಡವರನ್ನು ಎದುರಿಸಿ ಯುದ್ಧ ಮಾಡುವೆನು ಎಂದನು. ಓ ರಾಜ, ಆ ಮಾತುಗಳನ್ನು ಕೇಳಿ ವಿದೇಹರು, ಕಳಿಂಗರು, ದಾಸೋರಗರು, ನಿಷಾದರು, ಸವ್ವೀರರು, ಬಾಕ್ಲೀಕರು, ಪ್ರಾಚ್ಯರು, ಪಾಶ್ಚಾತ್ಯರು, ಮಾಳವರು, ಅಭೀಷಹರು, ಶೂರಸೇನರು, ಶಿಬಿಗಳು, ವಸಾತಿಗಳು, ಸಾಲ್ವರು, ಶಕರು, ತ್ರಿಗರ್ತರು, ಅಂಬಷ್ಠರು, ಕೇಕಯರು ಇವರೆಲ್ಲರೂ ದೀಪದ ಮೇಲೆ ಬೀಳುವ ಮಿಡತೆಗಳಂತೆ ಅರ್ಜುನನನ್ನು ಎದುರಿಸಿ ಹೋದರು.
ಆಗ ಅರ್ಜುನನು ದಿವ್ಯಾಸ್ತ್ರಗಳನ್ನು ಅಭಿಮಂತ್ರಿಸಿ ಆ ಅಸ್ತ್ರಗಳಿಂದಲೂ ಬಾಣಾಗ್ನಿಗಳಿಂದಲೂ ಸೇನಾ ಸಮೇತರಾದ ಆ ಮಹಾರಥರೆಲ್ಲರನ್ನೂ ದಹಿಸಿದನು. ಎಡಬಿಡದೆ ಬಾಣಗಳನ್ನು ಪ್ರಯೋಗಿಸುತ್ತಿರುವ ಆ ಅರ್ಜುನನ ಗಾಂಡೀವ ಧನಸ್ಸು ಆಕಾಶದಲ್ಲಿ ಜ್ವಲಿಸುವಂತೆ ತೋರಿತು. ಬಾಣಗಳಿಂದ ಪೀಡಿತರಾದ ಆ ಅರಸರಾರು ಅರ್ಜುನನನ್ನು ಎದುರಿಸಲಾರದೆ ಹೋದರು. ಅರ್ಜುನನ ಬಾಣಗಳಿಂದ ರಥಿಕರು ಧ್ವಜ ಸಮೇತರಾಗಿ ಕೆಳಗೆ ಬಿದ್ದರು. ಕುದುರೆಯ ವೀರರು ಕುದುರೆಗಳೊಡನೆ ಬಿದ್ದರು. ಆನೆಯ ವೀರರು ಆನೆಗಳೊಡನೆ ಕೆಳಗೆ ಬಿದ್ದರು. ಅರ್ಜುನನ ಬಾಣಗಳಿಂದ ಯುದ್ಧಭೂಮಿಯೆಲ್ಲ ಮುಚ್ಚಲ್ಪಟ್ಟಿತು. ಎಲ್ಲ ದಿಕ್ಕುಗಳಲ್ಲಿಯೂ ಸೈನ್ಯವು ಬಾಣ ಪೀಡಿತವಾಗಿ ಬಿದ್ದು ನರಳುತ್ತಿದ್ದವು. ಪಾರ್ಥನು ಹೀಗೆ ಕೌರವ ಸೈನ್ಯವನ್ನು ಓಡಿಸಿ ದುಶ್ಯಾಸನನ ಮೇಲೆ ಅನೇಕ ಬಾಣಗಳನ್ನು ಪ್ರಯೋಗಿಸಿದನು. ಆ ಬಾಣಗಳೆಲ್ಲವನ್ನು ದುಶ್ಯಾಸನನು ಭೇದಿಸುತ್ತಿದ್ದನು. ಅವು ಸರ್ಪಗಳು ಹುತ್ತವನ್ನು ಪ್ರವೇಶಿಸುವಂತೆ ಭೂಮಿಯಲ್ಲಿ ನಾಟಿದವು. ಆಮೇಲೆ ಅರ್ಜುನನು ದುಶ್ಯಾಸನನ ಕುದುರೆಗಳನ್ನು ಕೊಂದನು. ಸಾರಥಿಯನ್ನು ಕೆಳಕ್ಕೆ ತಳ್ಳಿದನು. 20 ಬಾಣಗಳಿಂದ ವಿವಿಂಶತಿಯನ್ನು ರಥಹೀನನನ್ನಾಗಿ ಮಾಡಿ ತಿರುಗಿ 5 ಬಾಣಗಳನ್ನು ವಿವಿಂಶತಿಯ ಮೇಲೆ ಬಿಟ್ಟನು. ಹಾಗೆಯೇ ಅನೇಕ ಬಾಣಗಳಿಂದ ಕೃಪಾ ವಿಕರ್ಣ ಶಲ್ಯರನ್ನು ಹೊಡೆದು ಅವರನ್ನು ರಥಹೀನರನ್ನಾಗಿ ಮಾಡಿದನು. ಕೃಪಾ ಶಲ್ಯ ದುಶ್ಯಾಸನ ವಿಕರ್ಣ ವಿವಿಂಶತಿಗಳೆಲ್ಲರೂ ಪರಾಜಿತರಾದರು. ಪ್ರಾತಃ ಕಾಲದಲ್ಲಿಯೇ ಕೌರವ ವೀರರೆಲ್ಲರೂ ಯುದ್ಧಭೂಮಿಯಿಂದ ಓಡಿದರು. ಅರ್ಜುನನು ಜಯಶೀಲನಾಗಿ ಯುದ್ಧರಂಗದಲ್ಲಿ ಅಗ್ನಿಯಂತೆ ಜ್ವಲಿಸುತ್ತಿದ್ದನು. ಸೂರ್ಯನಂತೆ ಇತರ ರಾಜರನ್ನೆಲ್ಲ ಬಾಣದಿಂದ ತಪ್ಪಿಸುವಂತೆ ಮಾಡಿದನು. ಹೀಗೆ ಮಹಾರಥರನ್ನೆಲ್ಲ ಬೆನ್ನು ತೋರಿಸಿ ಓಡುವಂತೆ ಮಾಡಿದ ಮೇಲೆ ರಣರಂಗದಲ್ಲಿ ದೊಡ್ಡದೊಂದು ರಕ್ತ ನದಿಯು ಕೌರವ ಪಾಂಡವ ಸೈನ್ಯಗಳ ಮಧ್ಯದಲ್ಲಿ ಪ್ರವಹಿಸುವಂತಾಯಿತು. ಓ ರಾಜ, ಅತಿ ಭಯಂಕರವೂ ವೀರರಿಗೆ ವಿನಾಶಕರವೂ ಆದ ಆ ಯುದ್ಧದಲ್ಲಿ ಪಾಂಡವರು ಸಂಜಯರೊಡನೆ ಸೇರಿ ಭೀಷ್ಮ ವಧಕ್ಕಾಗಿ ತಮ್ಮ ಅಸಾಧ್ಯ ಪರಾಕ್ರಮವನ್ನು ಪ್ರದರ್ಶಿಸಿದರು. ನಿನ್ನ ಪುತ್ರರು ಸಾವಿಗೆ ಸಿದ್ಧರಾಗಿ ಯುದ್ಧದಿಂದ ಹಿಂತಿರುಗದೆ ಭೀಷ್ಮನನ್ನು ರಕ್ಷಿಸುತ್ತಿದ್ದರು. ಪಾಂಡವರು ನಿನ್ನ ಮಕ್ಕಳಿಂದ ತಮಗುಂಟಾದ ವಿಚಿತ್ರ ಹಿಂಸೆಗಳನ್ನೆಲ್ಲ ಮನಸ್ಸಿನಲ್ಲಿಟ್ಟುಕೊಂಡು ವೀರಾವೇಶದಿಂದ ನಿಮ್ಮ ಕಡೆಯವರೊಡನೆ ಯುದ್ಧ ಮಾಡಿದರು. ಎಷ್ಟೋ ಆನೆಗಳು ರಥ ಸಮೂಹಗಳು ನಾನಾ ಬಗೆಯಲ್ಲಿ ರಥಿಕರಿಂದ ಕೆಡಹಲ್ಪಟ್ಟವು. ಆನೆಗಳಿಂದ ರಥಗಳು ಭೇದಿಸಲ್ಪಟ್ಟವು. ಕಾಲಾಳುಗಳು ಕುದುರೆಗಳನ್ನು ಕೊಂದರು. ಗಜ ತುರಗಗಳನ್ನೇರಿ ಯುದ್ಧ ಮಾಡುತ್ತಿದ್ದವರ ಶರೀರಗಳು ಭಿನ್ನ ಭಿನ್ನವಾಗಿ ರಣರಂಗದ ಎಲ್ಲಾ ಕಡೆಗಳಲ್ಲಿಯೂ ಹರಡಿದ್ದವು. ಕಿರೀಟ ಕುಂಡಲ ಕಟಕಾದಿ ಆಭರಣ ಸಹಿತವಾಗಿ ಕೆಳಗೆ ಬಿದ್ದ ಮತ್ತು ಆಗಾಗ ಬೀಳುತ್ತಿದ್ದ ರಾಜರ ಶರೀರದಿಂದಲೂ ರಥಚಕ್ರಗಳಿಂದ ನೆಗ್ಗಿ ಸತ್ತು ಬಿದ್ದ ಆನೆಗಳಿಂದಲೂ ಆ ಯುದ್ಧಭೂಮಿಯು ತುಂಬಿದ್ದಿತು. ಕಾಲಾಳುಗಳು ಅಶ್ವಯೋಧರು ನಾನಾ ಕಡೆಗಳಲ್ಲಿ ಓಡುತ್ತಿದ್ದರು. ಮಾವುತರು ರಥಿಕರು ಎಲ್ಲೆಲ್ಲಿಯೂ ಸತ್ತು ಬಿದ್ದಿದ್ದರು. ಚಕ್ರಗಳು ಇರಿಚಿಗಳು ಧ್ವಜದಂಡಗಳು ಮುರಿದ ರಥಗಳು ಅದೆಷ್ಟೋ ಅಲ್ಲಲ್ಲಿ ಬಿದ್ದಿದ್ದವು. ಆನೆ ಕುದುರೆಗಳ ಮತ್ತು ಕಾಲಾಳುಗಳ ರಕ್ತದಿಂದ ತೊಯ್ದ ಆ ಯುದ್ಧರಂಗವು ಶರತ್ಕಾಲದ ಕೆಂಪು ಮೇಘದಂತೆ ಪ್ರಕಾಶಿಸಿತು. ನಾಯಿ ಕಾಗೆ ಹದ್ದು ತೋಳ ಮುಂತಾದ ಮಾಂಸಾಹಾರಿ ಮೃಗ ಪಕ್ಷಿಗಳು ನಮಗೆ ಪುಷ್ಕಳವಾದ ಆಹಾರವು ಸಿಕ್ಕಿತೆಂದು ವಿಕೃತ ಧ್ವನಿಯಿಂದ ಕೂಗುತ್ತಿದ್ದವು. ಎಲ್ಲ ದಿಕ್ಕುಗಳಿಂದ ಹಲವು ರೀತಿಗಳಲ್ಲಿ ಪ್ರತಿಕೂಲವಾಗಿ ಗಾಳಿಯು ಬೀಸಿತು. ರಾಕ್ಷಸರು ಭೂತಗಳು ಕೂಗುತ್ತಿದ್ದವು. ಸುವರ್ಣದ ಸರಪಳಿಗಳು ಧ್ವಜ ಪತಾಕೆಗಳು ಬಿರುಗಾಳಿಯಿಂದ ಒದರಾಡುತ್ತಿದ್ದವು. ಶ್ವೇತ ಛತ್ರಗಳು ಧ್ವಜ ಸಹಿತಗಳಾದ ಮಹಾರಥಗಳು 100,000 ಲೆಕ್ಕದಿಂದ ಚೆದರಿ ಬಿದ್ದಿದ್ದವು. ಧ್ವಜವನ್ನೇರಿಸಿದ ಆನೆಗಳು ಬಾಣಗಳಿಂದ ಪೆಟ್ಟು ತಿಂದು ದಿಕ್ಕಾಪಾಲಾಗಿ ಓಡಿದವು. ಗದೆ ಬಿಲ್ಲು ಕತ್ತಿಗಳನ್ನು ಧರಿಸಿದ ಕ್ಷತ್ರಿಯರು ಎಲ್ಲಾ ಕಡೆಗಳಲ್ಲಿಯೂ ಭೂಮಿಗೆ ಬೀಳುತ್ತಿದ್ದರು. ವಿವಿಧ ಬಾಣಗಳಿಂದ ನೊಂದ ಆನೆಗಳು 100,000 ಲೆಕ್ಕದಿಂದ ಅಲ್ಲಲ್ಲಿ ಬಿದ್ದು ದೀನ ಸ್ವರದಿಂದ ಕೂಗುತ್ತಿದ್ದವು. ಆಗ ಸೈನ್ಯಾಧಿಪತಿಯು ತನ್ನ ಸೈನ್ಯವನ್ನು ಕುರಿತು, ಓ ಸೈನಿಕರೇ, ಗಂಗಾಪುತ್ರನಾದ ಭೀಷ್ಮನನ್ನು ಎದುರಿಸಿರಿ, ಭಯಪಡಬೇಡಿರಿ, ಹೊರಡಿರಿ ಎಂದನು. ಆ ಸೇನಾಪತಿಯ ಮಾತುಗಳನ್ನು ಕೇಳಿ ಸೋಮಕರು ಸೃಂಜಯರೊಡನೆ 4 ಕಡೆಗಳಲ್ಲಿಯೂ ಬಾಣವರ್ಷಗಳನ್ನು ಸುರಿಸುತ್ತಾ ಗಂಗಾಪುತ್ರನನ್ನು ಎದುರಿಸಿದರು. ಭೀಷ್ಮನು ದಿವ್ಯಾಸ್ತ್ರಗಳನ್ನು ಪ್ರಯೋಗಿಸುತ್ತಾ ಅರ್ಜುನನನ್ನು ಎದುರಿಸಿದನು. ಆಗ ಶಿಖಂಡಿಯು ಯುದ್ಧದಲ್ಲಿ ಅರ್ಜುನನಿಗೆ ಎದುರಾಗಿ ಬರುತ್ತಿದ್ದ ಭೀಷ್ಮನನ್ನು ಎದುರಿಸಿ ತಡೆದನು. ಅವನನ್ನು ಕಂಡೊಡನೆಯೇ ಭೀಷ್ಮನು ಅಗ್ನಿಗೆ ಸಮಾನವಾದ ಅಸ್ತ್ರವನ್ನು ಉಪಸಂಹಾರ ಮಾಡಿಬಿಟ್ಟನು. ಇದೇ ಸಮಯದಲ್ಲಿ ಅರ್ಜುನನು ನಿಮ್ಮ ಸೈನ್ಯವನ್ನು ನಾಶ ಮಾಡುತ್ತಾ ಬಂದನು. ಇದು 117ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ.
ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.